ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಖುಷಿ, ಹೇಗಿತ್ತು ನನ್ನ ಸರ್ಪ್ರೈಸ್? ನಿನ್ ತರಾನೇ ಮುದ್ದಾಗಿತ್ತು. ನಾನೊಂದು ಸರ್ಪ್ರೈಸ್ ಕೊಡ್ಲಾ? ನಿನ್ ಕ್ರಾಫ್ಟ್. ವಾವ್, ಸಖತ್ತಾಗಿದೆ. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಖುಷಿ, ಹಾಯಮ್ಮ, ಏನು ಆಫೀಸಿಗೆ ಬಂದ್ಬಿಟ್ಟಿದ್ದೀರಾ? ಖುಷಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಹಾಗೆ ಬಂದ್ವಿ. ಖುಷಿ ಪುಟ್ಟನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಶಾಪಿಂಗ್ ಮುಗಿಸಿ ಹಾಗೆ ಮೂವಿ ನೋಡ್ಕೊಂಡು ಬರ್ತೀವಿ ಅಲ್ವಾ ಖುಷಿ ಪುಟ್ಟ? ನಾನ್ ಮೂವಿಗೆ ಬರಲ್ಲ, ನಾನು ಭಾವನಾ ಆಂಟಿ ಜೊತೆನೇ ಆಟಾಡ್ಬೇಕು. ಡಾಕ್ಟರ್ ಹತ್ರ ಹೋಗೋ ಕೆಲಸ ಏನ್ ಮಾಡಿದೆ? ನನಗೆ ಹಲ್ಲು ಹುಳುಕಾಗಿದೆ. ಅಷ್ಟೊಂದು ಚಾಕ್ಲೇಟ್ ತಿಂತೀಯಾ? ಯಾರು ಕೊಡ್ಸಿದ್ರು? ರವಿ ಅಂಕಲ್ಲು. ಚಾಕ್ಲೇಟು ಬೇಡ ಅಂದ್ರೆ ಬೈತಾರೆ, ಅದಕ್ಕೆ ತಿನ್ಬಿಟ್ಟೆ. ಏನು ಸುಳ್ಳು ಹೇಳ್ತಾಳೆ ಇವಳು. ಜಾಸ್ತಿ ಚಾಕ್ಲೇಟ್ ತಿನ್ಬೇಡ ಅಂತ ಬೈದ್ರೆ, ತಿಂದಿಲ್ಲ ಅಂದರೆ ಬೈತೀನಿ ಅಂತ ಹೇಳ್ತಾ ಇದ್ದಾಳಲ್ಲ. ಸಿಗು, ನೀನು ಮಾಡ್ತೀನಿ. ಪರವಾಗಿಲ್ಲ, ನೀವೆಲ್ಲ ಹೊರಡಿ, ನಾನೇ ಕರ್ಕೊಂಡು ಹೋಗ್ತೀನಿ. ನನ್ನ ಪಪ್ಪ ಜೊತೆ ಬರಲ್ಲ. ಹಾಗೆಲ್ಲ ಹೇಳ್ಬಾರ್ದು, ನೀನ್ ಗುಡ್ ಗರ್ಲ್ ಅಲ್ವಾ? ನನಗೆ ಇಂಜೆಕ್ಷನ್ ಅಂದ್ರೆ ಭಯ. ಅಪ್ಪ ಇರ್ತಾರಲ್ವಾ? ಅಯ್ಯೋ, ಪಪ್ಪಂಗೂ ಇಂಜೆಕ್ಷನ್ ಅಂದ್ರೆ ಭಯ. ಖುಷಿ ಪುಟ್ಟ, ನಾವೆಲ್ಲ ಜೊತೆಲೇ ಇರ್ತೀವಲ್ಲ. ನನ್ ಭಾವನಾ ಆಂಟಿ ಬಂದ್ರೇನೆ ಬರೋದು. ಖುಷಿ, ಅವ್ರಿಗೆ ಕೆಲಸ ಇದೆ, ನಾನೇ ಕರ್ಕೊಂಡು ಹೋಗ್ತೀನಿ. ಬಾ. ಕೆಲಸ ಬಂದ್ಮೇಲೂ ಮಾಡ್ಬೋದಲ್ಲ ಶ್ರೀಕಾಂತ್. ಭಾವನಾ, ನಿಂಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಪ್ಲೀಸ್ ಭಾವನಾ ಆಂಟಿ. ಮಗು ಅಷ್ಟೊಂದು ಕೇಳ್ತಿದ್ಯಲ್ಲಮ್ಮ. ನಿಮ್ಮ ಬಾಸ್ ಬೇಡ ಅಂತ ಹೇಳ್ತಾನೆ ಅಂತನಾ? ನಾನು ಹೇಳ್ತೀನಿ. ಶ್ರೀಕಾಂತ್, ಭಾವನಾ ನಿನ್ನ ಜೊತೆಗೆ ಬರ್ತಾಳೆ, ಆಯ್ತಾ? ಓಕೆನಾ? ಸರಿ ಮೇಡಮ್. ಥ್ಯಾಂಕ್ ಯು ಭಾವನಾ ಆಂಟಿ. ಏ ಬೇಬಿ ಬೇಬಿ ಬೇಬಿ, ತವ್ರ ಮನೆ ಬಂದ ತಕ್ಷಣ ನಮ್ಮನ್ನೆಲ್ಲ ಮರ್ತ್ಬಿಡ್ತೀಯಲ್ಲ? ನಾನೇನ್ ಮಾಡ್ತಿದ್ದೀನಿ, ಜೊತೆ ಕರ್ಕೊಂಬನ್ನಿ. ಬಾ ಬೇಬಿ 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 ನೋಡು, ನಿಮ್ಮಪ್ಪ ಅಮ್ಮಂಗೆ ಮೊದಲೇ ನಾನು ಕಂಡ್ರಾಗಲ್ಲ. ಈಗ ಕರೀದೆ ಬಂದರೆ ಚೆನ್ನಾಗಿರಲ್ಲ, ಏನಾದರೂ ಅನ್ಕೋತಾರೆ. ನೀನು ಹೋಗು. ಟಂಬು, ನಮ್ಮಪ್ಪ ತುಂಬಾ ಒಳ್ಳೆಯವರು. ಹೇಳ್ದೆ ಕೇಳ್ದೆ ಹೋಗಿ ಮದ್ವೆ ಆದ್ವಿ ಅಂತ ಸ್ವಲ್ಪ ಕೋಪ ಅಷ್ಟೇ. ನಮ್ಮ ಅಮ್ಮನೂ ಅಷ್ಟೇ, ಮನ್ಸಲ್ಲಿ ಯಾವುದು ಇಟ್ಕೊಳ್ಳಲ್ಲ. ಬಾ ಹೋಗು. ಅಲ್ಲ ಬೇಬಿ, ಏನ್ ಬೇಬಿ 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 ನೋಡು, ನೀನ್ ಬಂದ್ರೆ ಅವ್ರಿಗೆ ಬೇಜಾರಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಬರ್ಲಿಲ್ಲ ಅಂದ್ರೆ ನನಗಂತೂ ಬೇಜಾರಾಗುತ್ತೆ. ಓಕೆನಾ? ಸರಿ. ಏ ಸಿದ್ದು, ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಲೈ, ನೀವು ನಟರಲ್ಲ, ನಾನು ಬರ್ತೀನಿ. ಸರಿ. ಹೇಗಿದ್ಯಾ? ಸಿದ್ದೇಗೌಡ್ರಿಗೆ ಪುರುಸೊತ್ತೇ ಇಲ್ಲದೆ ಇರೋಷ್ಟು ಕೆಲಸ. ಎಲ್ಲೋದ್ರೂ ಮರ್ಯಾದೆ ಕೊಡೋ ಜನ. ಜವರೇಗೌಡ್ರ ಮಗ ಅನ್ನೋ ಒಂದು ಗತ್ತು. ಇಷ್ಟೆಲ್ಲ ಇರ್ಬೇಕಾದ್ರೆ ಈ ಸಿದ್ದೇಗೌಡ್ರಿಗೆ ಏನು ಕಮ್ಮಿ ಆದದ್ದು ಹೇಳು? ನನ್ನ ಇಷ್ಟ ಇರಲಿ, ನಿಂದು ಹೇಳು. ನಂದೇನಪ್ಪ, ನಾರ್ಮಲ್. ಹೋಗ್ಲಿ ಬಿಡು, ನೀನ್ ತಾನೇ ಏನು ಹೇಳುವೆ? ಮನೇಲಿರೋ ಗಂಡಸರು ಹೆಂಗಸರಾದ್ರೆ ಹೆಂಗಸರೇ ಗಂಡಸರಾಗಿ ಮನೆ ನಿಭಾಯಿಸ್ಬೇಕಾಯ್ತದೆ. ಆದ್ರೂ ನೀನ್ ನನ್ನನ್ನು ನೀನೇ ಸಂಪಾದನೆ ಮಾಡ್ಕೊಂಡು ತಿಂತೀಯಲ್ಲ, ಮೆಚ್ಚಬೇಕು ನಿನ್ನ. ನಂಗೆ ಹೊಸ ಕೆಲಸ ಅದೇ, ನೀವು ಹೋಗಿ ನಾ ಬರ್ತೀನಿ. ಅಯ್ಯಯ್ಯೋ, ಇದೇನಿದು? ನಾನು ಇವಾಗ ಬರ್ತಿದ್ದೀನಿ, ನೀನು ಆಚೆ ಹೋಗ್ತಿದ್ಯಾ? ಇವತ್ತು ಯಾವ ಕೆಲಸನೂ ಇಟ್ಕೋಬಾರ್ದು. ಕೆಲಸ ಇಲ್ಲದೆ ಮನೇಲಿರೋದು ಗಂಡಸರ ಲಕ್ಷಣ ಅಲ್ಲ. ನೀನು ಹೋಗಿ ನಾ ಬರ್ತೀನಿ. ಸರಿ, ಬೇಗ ಹೋಗು. ಖುಷಿ ಎಷ್ಟು ಸಂತೋಷವಾಗಿದ್ದಾಳಲ್ಲ. ಅಲ್ಲಮ್ಮ, ನೀವು ಭಾವನಾ ಅವ್ರನ್ನ ನಮ್ಮ ಜೊತೆ ಯಾಕೆ ಬರಕ್ಕೆ ಹೇಳಿದ್ರಿ? ಭಾವನನ್ನ ಅವಳು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ.
ಭಾವನಾ ಏನಾದರೂ ಅವಳ ಜೀವನ ಪೂರ್ತಿ ಇದ್ಬಿಟ್ರೆ ಖುಷಿ ಯಾವಾಗಲೂ ಸಂತೋಷವಾಗಿರ್ತಾಳೆ. ಬಂಗಾರಿ ಇಲ್ಲಿ ಯಾರೋ ಭಾವನ ಅಂತ ಬಂದ್ಬಿಟ್ಟು ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಿದ್ದಾಳಲ್ವಾ? ಭಾವನಾ ಏನೋ ಖುಷಿ ಜೊತೆ ಚೆನ್ನಾಗಿದ್ದಾರೆ, ಬಟ್ ಖುಷಿಗೆ ಅದು ಅಭ್ಯಾಸ ಆಗ್ಬಿಟ್ರೆ ಮುಂದೆ ಕಷ್ಟ ಆಗಲ್ವಾ ಅಮ್ಮ? ಏನೂ ಆಗಲ್ಲ. ತಾಯಿಗೆ ಎಲ್ಲ ಗೊತ್ತಾಗತ್ತೆ. ಖುಷಿಗೇನು ಬೇಕೋ, ನನ್ನ ಮಗನಿಗೇನು ಬೇಕೋ, ಭಾವನಂಗೇನು ಬೇಕು ಅಂತ ಅರ್ಥ ಆಗತ್ತೆ. ಅಮ್ಮ, ನಿಮಗೆ ಹೇಗೆ ಅರ್ಥ ಮಾಡಿಸೋದು? ನೀನೇನು ಮಾಡಬೇಡ, ನಾನು ನೋಡ್ಕೋತೀನಿ. ನೀ ನಡಿ ನಡಿ. ಹೊರಡೋಣ? ಭಾವನಾ, ನಿಮ್ಗೆ ಓಕೆನಾ? ಓಕೆ ಸರ್, ನಾನು ವಾಪಸ್ ಬಂದು ಕೆಲಸ ಶುರು ಮಾಡ್ಕೋತೀನಿ. ಅಪ್ಪ, ಮಗಳೇ, ಅಳಿಯಂದಿರು ಏನು ಮಾಡ್ತಾ ಇದ್ದಾರೆ ಕೊಟ್ರೆ? ಅವರ ಮಾರ್ಕೆಟಲ್ಲಿರೋ ಕಂಪ್ನಿಗಳ ಮೇಲೆಲ್ಲ ದುಡ್ಡು ಹಾಕಿದ್ದಾರೆ. ಎಲ್ಲ ಕಡೆಯಿಂದ ಒಳ್ಳೆ ದುಡ್ಡು ಬರ್ತಾ ಇದೆ. ಈಗ ಒಂದು ಒಳ್ಳೆ ಬಿಸ್ನೆಸ್ ಕೈ ಹಾಕಿದ್ರು ನೋಡಿ. ಅವ್ರ ಮನೇಲೆ ಕೂತಿದ್ರು ಲಕ್ಷ ಲಕ್ಷ ಅವ್ರನ್ನ ಹುಡ್ಕೊಂಡ್ ಬರ್ತಾ ಇದೆ. ಅವ್ರ ಮನೇಲಿ ಕೂತ್ಕೊಂಡು ದುಡ್ಡು ಎನ್ಸೋದು ಅಷ್ಟೇ ಕೆಲಸ ಅಲ್ಲೇನಮ್ಮ? ತುಂಬಾ ದೊಡ್ಡ ವ್ಯಕ್ತಿ ಅನ್ಸುತ್ತೆ. ಹ್ಞೂ, ಬೋ ದೊಡ್ಡ ಮನುಷ್ಯ. ಅವ್ರಿಗಿಲ್ಲೆಲ್ಲ ಬರೋದಕ್ಕೆ ಪುರುಷತೆ ಇಲ್ಲ, ಕೆಲಸ ಜಾಸ್ತಿ ಅಷ್ಟೇ. ಅಪ್ಪ, ನಾನು ಅಮ್ಮನ ಮಾತಾಡ್ಸ್ಕೊಂಡ್ ಬರ್ತೀನಿ. ನಡೆಯವ್ರು. ಏನು? ನಾನು ಹೊರಗಡೆ ಇರ್ತೀನಿ, ನಿಂದಾದ್ಮೇಲೆ ಹೇಳು. ಹಾಂ, ಯಾಕೆ ಹೊರಗಿರ್ಬೇಕು? ನನಗೆ ಇಲ್ಲಿ ಸಿಗ್ತಿರೋ ಮರ್ಯಾದೆ ನೋಡ್ತಾನೆ ಇದೆಯಾ? ನಾನು ಇಲ್ಲಿದ್ದೇನು ಮಾಡಲಿ? ಅದು ಅಲ್ಲದೆ ನೀನು ನಂಗೆ ಸಪೋರ್ಟ್ ಮಾಡದೆ ಮಾತಾಡ್ತಾನೂ ಇಲ್ಲ. ನಿಮ್ಮ ಮನೇಲಿ ನಾನು ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಇಷ್ಟು ಅಡ್ಜಸ್ಟ್ ಮಾಡ್ಕೊಳಕ್ಕೂ ಕಷ್ಟನಾ ನಿಂಗೆ? ಬೇಬಿ ಆತ ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ ಮಗಳೇ? ನಮಸ್ಕಾರ ಅಳಿಯಂದ್ರೆ. ಇವತ್ತಾದ್ರೂ ಮನೆಯೊಳಗೆ ಬರೋ ಮನಸ್ಸು ಮಾಡಿದ್ರಲ್ಲ. ನೀವು ಕೂತ್ಕೊಂಡಿರಿ, ನಾನು ಕಾಫಿ ಕಳಿಸ್ತೀನಿ. ಏಯ್, ಬೀದಿಲಿ ಹೋಗೋ ನಾಯಿಗಳೆಲ್ಲ ಮನೆಯೊಳಗೆ ಬರ್ತಾವೆ. ಒಡ್ ಕಳ್ಸ ಆಚೆಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.